ರಫೇಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿ ಹಾರಲಿದ್ದಾರೆ. ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಹಾರಾಟ. ಆಪರೇಷನ್ ಸಿಂಧೂರದಲ್ಲಿ ಈ ರಫೇಲ್ ಯುದ್ಧ ವಿಮಾನಗಳನ್ನು ಬಳಕೆ ಮಾಡಲಾಗಿತ್ತು. ಇದೀಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವಿಮಾನದಲ್ಲಿ ಹಾರಾಟವನ್ನು ನಡೆಸಲಿದ್ದಾರೆ. ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಹಾರಾಟವನ್ನು ನಡೆಸಲಿದ್ದಾರೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಈ ಯುದ್ಧ ವಿಮಾನವನ್ನು ಬಳಕೆ ಮಾಡಲಾಗಿತ್ತು. ಆ ಒಂದು ಯುದ್ಧ ವಿಮಾನದಲ್ಲಿ ಇದೀಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾರಾಟವನ್ನು ನಡೆಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾರಾಟವನ್ನು ನಡೆಸಲಿದ್ದಾರೆ. ಅಂಬಾಲಾ ವಾಯುನೆಲೆಯಿಂದ ಈ ಯುದ್ಧ ವಿಮಾನ ಹಾರಾಟವಾಗಲಿದೆ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಈ ರಫೇಲ್ ಯುದ್ಧ ವಿಮಾನವನ್ನು ಬಳಕೆ ಮಾಡಲಾಗಿತ್ತು. ಎಲ್ಲ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಆಗಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಫೇಲ್ ಯುದ್ಧ ವಿಮಾನದಲ್ಲಿ ರಾಷ್ಟ್ರಪತಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾರಾಟವನ್ನು ನಡೆಸಲಿದ್ದಾರೆ. ಈ ಹಿಂದೆ ಮಾಜಿ ರಾಷ್ಟ್ರಪತಿಗಳಾದಂಥ APJ ಅಬ್ದುಲ್ ಕಲಾಂ, ಪ್ರತಿಭಾ ಪಾಟೀಲ್ ಅವರು ಸುಖೋಯ್ 30 MKIನಲ್ಲಿ ಹಾರಾಟವನ್ನು ನಡೆಸಿದ್ರು. ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸುವ ಮೂರನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಲಿದ್ದಾರೆ. ನೋಡಿ, ಈ ಹಿಂದೆ ರಾಷ್ಟ್ರಪತಿಗಳಾದ APJ ಅಬ್ದುಲ್ ಕಲಾಂ, ಪ್ರತಿಭಾ ಪಾಟೀಲ್ ಅವರು ಕೂಡ ಈ ಸುಖೋಯ್ 30 MKIನಲ್ಲಿ ಹಾರಾಟವನ್ನು ನಡೆಸಿದ್ರು. ಈ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸುವಂತ ಮೂರನೇ ರಾಷ್ಟ್ರಪತಿ ಆಗಲಿದ್ದಾರೆ ದ್ರೌಪದಿ ಮುರ್ಮು ಅವರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸ್ತಾರೆ. ಹರಿಯಾಣದ ಅಂಬಾಲಾದಲ್ಲಿ ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿರುವಂಥ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಬಾಲಾ ವಾಯುನೆಲೆಯಿಂದ ಈ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸಲಿದ್ದಾರೆ. ಮೂರನೇ ರಾಷ್ಟ್ರಪತಿ ಆಗಲಿದ್ದಾರೆ ದ್ರೌಪದಿ ಮುರ್ಮು ಅವರು. ಈ ಹಿಂದೆ APJ ಅಬ್ದುಲ್ ಕಲಾಂ, ಅದರ ಜೊತೆಗೆ ಪ್ರತಿಭಾ ಪಾಟೀಲ್ ಅವರು ಕೂಡ ಈ ಯುದ್ಧ ವಿಮಾನದಲ್ಲಿ ಹಾರಾಟವನ್ನು ನಡೆಸಿದ್ರು. ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನು ನಡೆಸಲಿದ್ದಾರೆ. ಏನು ಆಪರೇಷನ್ ಸಿಂಧೂರ ನಡೆದಂಥ ಸಂದರ್ಭದಲ್ಲಿ ಈ ಯುದ್ಧ ವಿಮಾನವನ್ನು ಅಲ್ಲಿ ಬಳಕೆಯನ್ನು ಮಾಡಲಾಗಿತ್ತು. ಅದೇ ಯುದ್ಧ ವಿಮಾನದಲ್ಲಿ ಇದೀಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನು ನಡೆಸಲಿದ್ದಾರೆ. ಇವರು ಸಶಸ್ತ್ರ ಪಡೆಗಳ ಮುಖ್ಯಸ್ಥರಾಗಿದ್ದಾರೆ ರಾಷ್ಟ್ರಪತಿ ಮುರ್ಮು ಅವರು. ಇವತ್ತು ಅಂಬಾಲಾ ವಾಯುನೆಲೆಯಿಂದ ಈ ಯುದ್ಧ ವಿಮಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾರಾಟವನ್ನು ನಡೆಸಲಿದ್ದಾರೆ. ಈ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸುವಂತ ಮೂರನೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ರಫೇಲ್ ಯುದ್ಧ ವಿಮಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹಾರಾಟವನ್ನು ನಡೆಸಲಿದ್ದಾರೆ. ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಆಗಿರುವಂಥ ದ್ರೌಪದಿ ಮುರ್ಮು ಅವರು ಹರಿಯಾಣದ ಅಂಬಾಲಾ ವಾಯುನೆಲೆಯಿಂದ ಈ ಯುದ್ಧ ವಿಮಾನದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾರಾಟವನ್ನು ನಡೆಸಲಿದ್ದಾರೆ. ಅಂಬಾಲಾ ವಾಯುನೆಲೆಯಲ್ಲಿ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಫೇಲ್ ಯುದ್ಧ ವಿಮಾನವನ್ನ ಹಾರಿಸ್ತಾರೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಈ ಕ್ಷಣದ ನೇರ ದೃಶ್ಯಾವಳಿ. ಇದು ಮೊದಲೇನಲ್ಲ, 2023ರಲ್ಲೂ ಕೂಡ ಸುಖೋಯ್ ಯುದ್ಧ ವಿಮಾನವನ್ನ ಅವರು ಹಾರಾಟವನ್ನು ನಡೆಸಿದ್ರು. ಸಿಂಧೂರ್ ಆಪರೇಷನ್ ಸಂದರ್ಭದಲ್ಲಿ ಇದೇ ರಫೇಲ್ ಯುದ್ಧ ವಿಮಾನ ಹಾರಾಟ ನಡೆಸಿತ್ತು. ಶತ್ರುಗಳಿಗೆ ನಡುಕವನ್ನ ಹುಟ್ಟಿಸುವ ಕೆಲಸ ಕೂಡ ರಫೇಲ್ ಯುದ್ಧ ವಿಮಾನ ಮಾಡಿತ್ತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈಗ ಇನ್ನೇನು ಕೆಲವೇ ಕ್ಷಣಗಳಷ್ಟೊತ್ತಿಗೆ ರಫೇಲ್ ಯುದ್ಧ ವಿಮಾನದ ಬಳಿ ಆಗಮಿಸ್ತಾರೆ. ಅದರ ನೇರ ದೃಶ್ಯಾವಳಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ.
ಎಲ್ಲ ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಕೂಡ ಆಗಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಭಾರತೀಯ ಸಶಸ್ತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಫೇಲ್ ಫೈಟರ್ ಜೆಟ್ನಲ್ಲಿ ಹಾರಾಟವನ್ನು ನಡೆಸಲಿದ್ದಾರೆ. ಹರಿಯಾಣದಲ್ಲಿರುವಂತಹ ಅಂಬಾಲಾ ಏರ್ಬೇಸ್ಗೆ ಈಗ ಅವರು ಆಗಮಿಸಿದ್ದಾರೆ. ರಫೇಲ್ ಫೈಟರ್ ಜೆಟ್ನಲ್ಲಿ ಹಾರಾಟವನ್ನು ನಡೆಸಲಿದ್ದಾರೆ. ಆ ಮೂಲಕ ಮೊದಲ ಬಾರಿಗೆ ರಫೇಲ್ ಏರಿದ ರಾಷ್ಟ್ರಪತಿ ಅನ್ನುವ ಹೆಗ್ಗಳಿಕೆಗೂ ಕೂಡ ದ್ರೌಪದಿ ಮುರ್ಮು ಅವರು ಪಾತ್ರರಾಗಲಿದ್ದಾರೆ. ಈ ಮೊದಲು 2023ರ ಏಪ್ರಿಲ್ ತಿಂಗಳಲ್ಲಿ ಅಸ್ಸಾಂನ ತೇಜ್ಪುರ್ ಏರ್ಬೇಸ್ನಲ್ಲಿ ಸುಖೋಯ್ 30 ಯುದ್ಧ ವಿಮಾನದಲ್ಲೂ ಕೂಡ ಹಾರಾಟವನ್ನು ನಡೆಸಿದರು. ಅದಕ್ಕೂ ಮುನ್ನ ಭಾರತದ ಮಾಜಿ ರಾಷ್ಟ್ರಪತಿಗಳಾದಂತಹ ಪ್ರತಿಭಾ ಪಾಟೀಲ್ ಅವರು ಮತ್ತು ಅಬ್ದುಲ್ ಕಲಾಂ ಅವರು ಕೂಡ ಸುಖೋಯ್ 30 ಫೈಟರ್ ಜೆಟ್ಗಳಲ್ಲಿ ಹಾರಾಟವನ್ನು ನಡೆಸಿದರು. ಈಗ ರಫೇಲ್ ಯುದ್ಧ ವಿಮಾನವನ್ನ ಹಾರಾಟವನ್ನು ನಡೆಸಲಿದ್ದಾರೆ. ಅಂಬಾಲಾ ಏರ್ಬೇಸ್ನಿಂದ ಆಪರೇಷನ್ ಸಿಂಧೂರದ ವೇಳೆ ಟೇಕ್ ಆಫ್ ಆಗಿದ್ದಂತಹ ನಮ್ಮ ಫೈಟರ್ ಜೆಟ್ಗಳು ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನ ಕೂಡ ನಡೆಸಿತ್ತು. ಈ ಹಿಂದೆ ಸುಖೋಯ್ 30 ಅನ್ನು ಕೂಡ ಇವರು ಹಾರಾಟವನ್ನು ನಡೆಸಿದ್ರು 2023 ಏಪ್ರಿಲ್ ತಿಂಗಳಲ್ಲಿ. ಈ ಹಿಂದೆ ಕೂಡ ಇಬ್ಬರು ರಾಷ್ಟ್ರಪತಿಗಳು ಕೂಡ ಪ್ರತಿಭಾ ಪಾಟೀಲ್ ಅವರು ಹಾಗೆ ಅಬ್ದುಲ್ ಕಲಾಂ ಅವರು ಕೂಡ ಸುಖೋಯ್ 30 ಫೈಟರ್ ಜೆಟ್ಗಳಲ್ಲಿ ಹಾರಾಟವನ್ನ ನಡೆಸಿದ್ರು. ದ್ರೌಪದಿ ಮುರ್ಮು ಅವರು ಕೂಡ ಹಾರಾಟವನ್ನು ನಡೆಸಿದ್ರು. ಇವತ್ತು ರಫೇಲ್ ಫೈಟರ್ ಜೆಟ್ ಅನ್ನ ಹಾರಿಸಲಿದ್ದಾರೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ರಫೇಲ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ರಕ್ಷಣಾ ಕ್ಷೇತ್ರದ ತಜ್ಞರಾಗಿರುವಂತಹ ಗಿರೀಶ್ ಲಿಂಗಣ್ಣ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ಲಿಂಗಣ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಫೇಲ್ ಯುದ್ಧ ವಿಮಾನವನ್ನ ಹಾರಾಟ ನಡೆಸ್ತಾರೆ. ಇದು ಒಂದು ರೀತಿಯಲ್ಲಿ ಸ್ಪಷ್ಟ ಸಂದೇಶ ನಮ್ಮ ಶತ್ರು ರಾಷ್ಟ್ರಗಳಿಗೂ ಕೂಡ ಹೋಗುತ್ತೆ. ತಾವು ಹೇಗೆ ಇದನ್ನ ಗಮನಿಸ್ತೀರಿ? ಒಂದು, ರಫೇಲ್ ಬಗ್ಗೆ ಬಹಳ ಕೆಟ್ಟಾಗೆ ಪ್ರಸಾರ ಮಾಡ್ಕೊಂಡಿದ್ರು. ಅಂದ್ರೆ ಆಪರೇಷನ್ ಸಿಂಧೂರಲ್ಲಿ 3 ರಫೇಲ್ ಬಿಟ್ಟಿದೀವಿ, ಕ್ವಾಲಿಟಿ ಸರಿಗಿಲ್ಲ, ಅದು ಅಷ್ಟು ಹೇಳ್ಕೊಂಡಿರೋ ಅಷ್ಟು ಪವರ್ಫುಲ್ ಅಲ್ಲ ಅನ್ನೋ ಒಂದು ಸಂದೇಶ ಎಲ್ಲಾ ಕಡೆ ರವಾನಿಸ್ತಿದ್ರು. ಸೊ ಇದಕ್ಕೆ ದಟ್ಟ ಉತ್ತರವಾಗಿ ನಮ್ಮ ಪ್ರೆಸಿಡೆಂಟೇ ರಫೇಲ್ ಅಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಸೊ ರಫೇಲ್ ಮೇಲೆ ನಮ್ಗೆ ಎಷ್ಟು ಒಂದು ಕಾನ್ಫಿಡೆನ್ಸ್ ಇದೆ ಆ ಒಂದು ಏರ್ ಕ್ರಾಫ್ಟ್ ಫ್ಲೈ ಮಾಡ್ಬೇಕಾದ್ರೆ ಅನ್ನೋದೊಂದು ಸಂದೇಶ ಶತ್ರು ರಾಷ್ಟ್ರಗಳ ಕೊಡಕ್ಕೋಸ್ಕರ ರಫೇಲ್ ಮೇಲೆ ಇವರು ಇವತ್ತು ಪ್ರಯಾಣ ಮಾಡ್ತಿದ್ದಾರೆ. ಸೊ ಅಂಬಾಲಾ ಏರ್ಪೋರ್ಟ್ ಹರಿಯಾಣದಲ್ಲಿದೆ. ಸೊ ಅಲ್ಲಿಂದ ರಫೇಲ್ ಅಲ್ಲಿ ಇವರು ಪ್ರಯಾಣ ಮಾಡ್ತಾರೆ. ಗಿರೀಶ್ ಲಿಂಗಣ್ಣ ಅವರೇ, ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ರೀತಿ ಹಾರಾಟದಲ್ಲಿ ಪಾಲ್ಗೊಳ್ತಾ ಇರೋದು ಇದು ಮೊದಲೇನಲ್ಲ, ಈ ಹಿಂದೆ ಕೂಡ ಪಾಲ್ಗೊಂಡಿದ್ರು. ಅವ್ರ ಸುಖ ಈ ಹಿಂದೆಯೂ ಕೂಡ ಪ್ರತಿಭಾ ಪಾಟೀಲ್ ಅವರು, ಅಬ್ದುಲ್ ಕಲಾಂ ಅವರು ಕೂಡ ರಾಷ್ಟ್ರಪತಿಗಳಾಗಿದ್ದಂತ ಸಂದರ್ಭದಲ್ಲಿ ಅವರು ಕೂಡ ಸುಖೋಯ್ 30 ಯುದ್ಧ ವಿಮಾನವನ್ನ ಹಾರಾಟ ನಡೆಸಿದ್ರು. ಹೌದು. ಏನ್ ಕಾರಣ ಏನು ಅವರು ಹಾರಾಟವನ್ನ ನಡೆಸೋದಕ್ಕೆ? ಏನ್ ಕಾರಣ? ಒಂದು, ನಮ್ಮಲ್ಲಿ ಇರುವ ಯುದ್ಧ ವಿಮಾನಗಳ ಬಗ್ಗೆ ಇರುವಾದ ಒಂದು ನಂಬಿಕೆ ಮತ್ತು ಒಂದು ಕಾನ್ಫಿಡೆನ್ಸ್ ಹುಟ್ಸಕ್ಕೆ ಜನರ ಮಧ್ಯೆ ಎಂತ ಒಳ್ಳೆ ಒಳ್ಳೆ ವಿಮಾನಗಳನ್ನ ನಾವು ಉಪಯೋಗಿಸ್ತಿದೀವಿ. ಈ ವಿಮಾನಗಳು ಬಹಳ ಶಕ್ತಿಯುತವಾದದ್ದು ಮತ್ತು ಅಷ್ಟೇ ಸೇಫ್ ಆಗಿರುವಂತ ಯುದ್ಧ ವಿಮಾನಗಳು. ನಾನೇ ಹೋಗಿ ಕೂತ್ಕೋತೀನಿ ಈ ಯುದ್ಧ ವಿಮಾನದಲ್ಲಿ ಅಂದ್ರೆ ಆ ಯುದ್ಧ ವಿಮಾನದ ಮೇಲೆ ಆ ಒಂದು ಸೇಫ್ಟಿ ಗ್ಯಾರಂಟಿ ಇರೋದ್ರಿಂದಾನೇ
ನಾವು ಕೂತ್ಕೊಳ್ಳೋಕ್ ಆಗಬಲ್ಲದು ಅನ್ನೋದು ಒಂದು ಸಂದೇಶ ರವಾನಿಸ್ತಾರೆ ಎಲ್ಲಾ ಕಡೆನೂ. ಸೊ ಆಮೇಲೆ ಅಲ್ಲಿರೋ ಕೆಲಸ ಮಾಡೋರ್ಗೂ ಒಂದು ಉತ್ತೇಜನ, ನಮ್ಮ ಏರ್ಕ್ರಾಫ್ಟ್ ಅಲ್ಲಿ ನಮ್ಮ ರಾಷ್ಟ್ರಪತಿಗಳು ಟ್ರಾವೆಲ್ ಮಾಡಿದ್ರು, ಒಂದು ಸಾಟಿ ಹೋಗಿ ಬಂದ್ರು ಅನ್ನೋದೊಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗತ್ತೆ. ಅಲ್ಲಿರೋ ಸೈನಿಕರುಗಳಿಗಾಗ್ಲಿ ಇಲ್ವಾ ಜನಗಳಿಗಾಗ್ಲಿ, ಕಾಮನ್